ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ್ಲಲ್ಲಾ ಮೂರ್ತಿಯ ಉದ್ಘಾಟನೆ ಆಗಲಿದೆ. ಆದರೆ ಆ ಮೂರ್ತಿಯನ್ನು ಅರಳಿಸಿರೋದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಅವರ ಕುಟುಂಬದಲ್ಲಿರುವಂತಹ ಸಣ್ಣ ಸಣ್ಣ ಮಕ್ಕಳು ಅವರ ಚಿಕ್ಕಪ್ಪನ ಬಗ್ಗೆ ಹಾಗೂ ಅವರ ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಅವರ ತಂದೆಯವ್ರ ಬಗ್ಗೆ ಏನ್ ಹೇಳ್ತಾರೆ, ಪುಟಾಣಿ ಕಂದಮ್ಮಗಳ ಬಾಯಲ್ಲಿ ಆ ಒಂದು ಕಾರ್ಯದ ಬಗ್ಗೆ ಕೇಳ್ಕೊಂಡು ಹೋಗೋಣ. ಪುಟಿ, ಈಗ ನಿಮ್ ಚಿಕ್ಕಪ್ಪ ರಾಮನನ್ನ ಅರಳಿಸಿದ್ದಾರೆ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಅದು ಅವ್ರು ಮಾಡಿದ್ದಾರೆ, ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ರಾಮಲ್ಲೆಲ್ಲ ಮಾಡಿದ್ದಾರೆ. ಅದನ್ನು ಗರ್ಭಗುಡಿಲಿ ಕೂರಿಸ್ತಿದ್ದಾರೆ ಅಂತ ಗೊತ್ತಾಯಿತು. ಆಗ ತುಂಬ ಖುಷಿ ಆಯಿತು, ನಮ್ಮ ಅಂಕಲ್ ಮಾಡಿದ್ದಾರೆ ಇದನ್ನು ಅಂತ. ಮತ್ತು ತಾತನೂ ಮಾಡ್ತಿದ್ರು, ಮತ್ತು ನಮ್ಮ ಗ್ರ್ಯಾಂಡ್ ಅವ್ರ ತಾತ ಅವರ ಅಪ್ಪನೂ ಮಾಡ್ತಿದ್ರು, ಮತ್ತು ಅವರಿಂದ ಕಲ್ತ್ಕೊಂಡಿದ್ದಾರೆ. ಮತ್ತು ತುಂಬ ಚೆನ್ನಾಗಿತ್ತು ತೋರಿಸಿದಾಗ. ಮತ್ತು ಕೇದಾರ್ನಾಥಲ್ಲಿ ಶಂಕರಾಚಾರ್ಯ ಮಾಡಿದ್ದಾರೆ, ಇಂಡಿಯಾ ಗೇಟಲ್ಲಿ ಸುಭಾಷ್ ಚಂದ್ರ ಬೋಸ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಇದು ಥರ್ಡ್ ಒನ್, ಇದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ನಿಮ್ಮ ಅರುಣ್ ಅಂಕಲ್ ನಿಮ್ಮ ಅರುಣ್ ಮಾಮ ರಾಮನ್ ಮೂರ್ತಿ ಮಾಡಿದಾರಲ್ಲ, ಹೇಗನ್ನಿಸ್ತು? ತುಂಬಾ ಬಹಳ ಖುಷಿ ಅನಿಸ್ತು. ನೋಡ್ದ ಅದನ್ನ ನೀನು? ನೋಡಿದ್ಯಪ್ಪ ಮೊಬೈಲಲ್ಲಿ? ನೋಡಿಲ್ಲ. ಈಗ ಎಲ್ರು ಹೇಳ್ತಿದ್ರೆ ನಿಮ್ಮ ಅಂಕಲ್ ನಿಮ್ಮ ಮಾಮ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ. ಅರುಣ್ ಮಾಮನ್ ಕೆಲಸ ಎಲ್ಲ ಮಾಡಿದೆಲ್ಲ ನೋಡಿದ್ದ ನೀನು? ಅರುಣ್ ಮಾಮನ್ ಕಂಡ್ರೆ ಏನ್ ಇಷ್ಟ ನಿನ್ಗೆ? ಅರುಣ್ ಮಾಮನೇ ಇಷ್ಟ. ನಮ್ ಜೊತೆ ಅವ್ರ ಇನ್ನೊಬ್ಬ ಅವ್ರ ಮಗಳೇ ಇದ್ದಾಳೆ, ನಾನು ಮಾತಾಡ್ತೀನಿ. ನಿಮ್ ತಂದೆ ರಾಮನ್ ಮೂರ್ತಿ ಅರಳಿಸಿದ್ರೆ ಗೊತ್ತಾ ನಿನ್ಗೆ? ಅದು ಗೊತ್ತಾ? ನಿಂಗೆ ಇಷ್ಟನ ರಾಮ ಅಂದ್ರೆ? ಪಪ್ಪ ಅಂದ್ರೆ ಇಷ್ಟ. ಪಪ್ಪನ ಇಷ್ಟ. ಪಪ್ಪ ಏನ್ ಮಾಡ್ತಿದ್ರು ನಿನ್ಗೆ? ಮನೇಲೆಲ್ಲ ರಾಮನ್ ಬಗ್ಗೆ ಮಾತಾಡ್ತಿದ್ರ ಅವರು? ಮಾತಾಡ್ತಿದ್ರು. ಎಷ್ಟು ತಿಂಗಳು ಮಿಸ್ ಮಾಡ್ಕೊಂಡಿದ್ದ ನಿಮ್ ಪಪ್ಪನ? 6 months ಇಂದ ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಮಿಸ್ ಮಾಡ್ಕೊಳ್ತಿದ್ದ. ಈಗ ಮತ್ ಬರ್ತಾರೆ ಅಪ್ಪ, ಖುಷಿ ಆಗುತ್ತಾ? ಎಲ್ಲರೂ ಮಾತಾಡ್ತಿದಾರೆ ಪಾಪ ಪಾಪ ಅಂತ. ಪಪ್ಪನ ಬಗ್ಗೆ ಏನಂತೀಯ ಪಪ್ಪ ಬಂದ ತಕ್ಷಣ? ಪಪ್ಪನ ಬಗ್ಗೆ ಈಗ ನಿಮ್ಮ ಅಂಕಲ್ ನಿಮ್ಮ ಮಾಮ ಅರುಣ್ ಮಾಮ ಇಡೀ ಜಗತ್ತು ಮೆಚ್ಚುವಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ನಿಮಗೆ? ನನಗೆ ತುಂಬ ಖುಷಿ ಆಯ್ತಿದೆ. ಅವ್ರು ಮಾಡಿರೋ ರಾಮ ನೋಡಿ ನಮ್ಗೆ ಫಸ್ಟೇ ಗೊತ್ತಾಯ್ತು ಇದು ಪಕ್ಕಾ ಸೆಲೆಕ್ಟ್ ಆಗುತ್ತೆ ಅಂತ. ತುಂಬಾ ಖುಷಿ ಆಯ್ತಿದೆ. ಮಾಮ ಮಾಡೋ ಕೆಲಸ ಎಲ್ಲ ನೋಡ್ತಿದ್ದ ನೀನು? ಶಿಲ್ಪಿ ಕಿತ್ತೋದು ಎಲ್ಲ? ನೋಡ್ತೀನಿ, ಅವರು ಹೇಳ್ಕೊಡ್ತಾರೆ ನಂಗೆ. ಓ, ನೀನು ಕಲಿತಿದ್ಯಾ? ಓ, ವೆರಿ ಗುಡ್. ಏನೆಲ್ಲ ಹೇಳ್ಕೊಡ್ತಿದ್ರು ನಿಮ್ಮ ಮಾಮ ನಿಮ್ಗೆ? ಅಂದ್ರೆ ಡಿಸೈನ್ಸು, ಆಮೇಲೆ ಹೆಂಗ್ ಕೆತ್ತದು, ಆತರ ಎಲ್ಲ ಹೇಳ್ಕೊಡ್ತಿದ್ರು. ಮಾಮ ದಿನ ನಿಮ್ಮ ಒಟ್ಟಿಗೆ ಮಾತಾಡ್ತಾರೆ. ಹೇಗೆ ಮಾಮ? ಹೆಂಗೆ ಮಾಮ? ಅವ್ರು ತುಂಬಾ ಸೈಲೆಂಟು. ಮತ್ತೆ ಅವರು ಹೇಳ್ಕೊಟ್ಟಿದ್ದನ್ನ ನಾವೇ ನೀಟಾಗಿ ಮಾಡಬೇಕು. ಹಂಗೆ ಚಾಕ್ಲೇಟ್ ಎಲ್ಲ ಕೊಡಿಸ್ತಿದ್ರಾ? ಕೊಡಿಸ್ತಿದೆ, ಅದೆಲ್ಲ ಕಾಮನ್ ಕೊಡಿಸ್ತಾರೆ. ಈಗ ಡೆಲ್ಲಿಯಿಂದ ಬರ್ತಾರೆ, ಅಯೋಧ್ಯೆಯಿಂದ ಬರ್ತಾರೆ ನಿಮ್ಮ ಮಾಮ. ಏನಂತ ಹೇಳ್ಬೇಕು ಅಂತಿದ್ದೀನಿ ನಿಮ್ಮ ಮಾಮಂಗೆ? ನಾನು ಕಂಗ್ರ್ಯಾಚುಲೇಷನ್ ಫಸ್ಟ್ ಹೇಳ್ಬೇಕು ಅಂತ. ಮಾಮನ ಜೊತೆ ಅಯೋಧ್ಯೆಗೆ ಹೋಗ್ತೀಯಾ? ಖಂಡಿತ ಹೋಯ್ತೀನಿ. ರಾಮ ಇಷ್ಟನಾ? ಇದಿಷ್ಟು ಪುಟಾಣಿ ಕಂದಮ್ಮಗಳ ಮಾತು. ಅರುಣ್ ಅವರ ಮಗಳು ಹಾಗೂ ಅವರ ತಂಗಿ ಮಕ್ಕಳು ಜೊತೆಗೆ ಅವರ ಚಿಕ್ಕಪ್ಪ ಅಂದ್ರೆ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಒಂದು ಪ್ರೌಡ್ ಮೂಮೆಂಟ್ ಅನ್ನ ತೋರಿಸ್ತಿದ್ದಾರೆ. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.